ಕಾಫಿನೇ ಇರಲಿ ಟೀನೇ ಆಗಿರಲಿ ಎಲ್ಲದಕ್ಕೂ ಹಾಲು ಬೇಕೇ ಬೇಕು. ಜನ ಕೂಡ ನಂದಿನಿ ಹಾಲಿನ ಖರೀದಿಗಾಗಿನೇ ಪ್ರತಿ ತಿಂಗಳು ಒಂದಷ್ಟು ಹಣ ಅಂತ ಮೀಸಲಿಟ್ಟಿರ್ತಾರೆ. ಆದರೆ ಏಪ್ರಿಲ್ 1ರಿಂದ ಕಾಫಿ ಟೀ ಜೊತೆಗೆ ಹಾಲು ಕುಡಿಬೇಕು ಅಂತಂದ್ರೆ ಒಂದಷ್ಟು ಹಣವನ್ನ ಹೆಚ್ಚುವರಿಯಾಗಿ ಎತ್ತಿಟ್ಕೊಳ್ಳಿ. ಯಾಕಂದ್ರೆ ಈ ಸರ್ಕಾರ ನಂದಿನಿ ಹಾಲಿನ ದರ ಏರಿಕೆ ಮಾಡಿ ಬರೆ ಹಾಕಿದೆ, ಸಾಲದು ಅಂತೇಳಿ ಕರೆಂಟ್ ಶಾಕ್ ಕೂಡ ಕೊಟ್ಟಿದೆ. 1 ಲೀಟರ್ ಹಾಲಿಗೆ 4 ರೂಪಾಯಿ ಜಾಸ್ತಿ ಮಾಡಬೇಕು. ಏಪ್ರಿಲ್ 1ನೇ ತಾರೀಕಿಂದ ಎಫೆಕ್ಟ್ ಬರುತ್ತೆ. ಬಸ್ ಫ್ರೀ, ಆ ಫ್ರೀ, ಈ ಫ್ರೀ ಅಂತೆಲ್ಲ ಕೊಟ್ಬಿಟ್ಟು ದಿನ ಬಳಕೆ ಮಾಡೋರಿಗೆ ತೊಂದರೆ ಕೊಡ್ತಾವ್ರೆ. ಈಗೇನು ಭಾಗ್ಯಗಳು ಕೊಟ್ಟಿದ್ರೆಲ್ಲ ಸ್ಟಾಪ್ ಮಾಡಿ. ಫ್ರೀ ಬೇಡ ನಮಗೆ, ಫ್ರೀ ಕೊಡು ಅಂತ ಯಾರು ಕೇಳಲಿಲ್ಲ. ಇವ್ರು ಬಂದ್ಮೇಲೆ 3-4 ಸಲ ರೇಟ್ ಜಾಸ್ತಿ ಮಾಡಿದ್ದಾರೆ. ಈ ಸರ್ಕಾರದ ಧೋರಣೆ ಹಿಂಗೆ ನಡೀತಾ ಇದ್ರೆ ಜನರು ಈ ಸರ್ಕಾರಕ್ಕೆ ಹಾಲು ತುಪ್ಪ ಬಿಡುವಂತ ಸಂದರ್ಭ ಬೇಗನೆ ಬರುತ್ತೆ. ಕಾಫಿನೇ ಇರಲಿ ಟೀನೇ ಆಗಲಿ, ಬಿಸಿ ಬಿಸಿ ಬಾದಾಮಿ ಹಾಲೇ ಇರಲಿ, ತಣ್ಣನೆಯ ಮಿಲ್ಕ್ ಶೇಕ್ ಇರಲಿ, ಎಲ್ಲದಕ್ಕೂ ಹಾಲು ಬೇಕೇ ಬೇಕು. ದಿನ ಬಳಕೆಗೆ ನಂದಿನಿ ಹಾಲಿನ ಪ್ಯಾಕೆಟ್ ಬೇಕೇ ಬೇಕು ಅನ್ನುವಂತ ಸ್ಥಿತಿ ಇದೆ. ಜನರು ಅಷ್ಟೇ ನಂದಿನಿ ಹಾಲಿನ ಖರೀದಿಗಾಗಿಯೇ ಪ್ರತಿ ತಿಂಗಳು ಒಂದಷ್ಟು ಹಣ ಲೆಕ್ಕ ಹಾಕಿರ್ತಾರೆ. ಆದರೆ ಏಪ್ರಿಲ್ 1ರಿಂದ ಜನರ ಹಾಲಿನ ಲೆಕ್ಕ ಬದಲಾಗಲಿದೆ. ಯುಗಾದಿ ಹೊಸ್ತಿಲಲ್ಲೇ ನಂದಿನಿ ಹಾಲಿನ ದರದ ಬಿಸಿ. 1 ಲೀಟರ್ ನಂದಿನಿ ಹಾಲಿನ ಬೆಲೆ 4 ರೂಪಾಯಿ ಏರಿಕೆ. ರಾಜ್ಯದ ಜನರಿಗೆ ನಂದಿನಿ ಹಾಲಿನ ದರ ಏರಿಕೆಯ ಬಿಸಿ ತಟ್ಟಿದೆ. ಪ್ರತಿ ಲೀಟರ್ ನಂದಿನಿ ಹಾಲಿನ ದರದಲ್ಲಿ 4 ರೂಪಾಯಿ ಏರಿಕೆ ಮಾಡಲಾಗಿದೆ. ಹಾಲಿನ ದರ ಏರಿಕೆಗೆ ಸಚಿವ ಸಂಪುಟ ಸಭೆಯಲ್ಲಿಂದು ಅನುಮೋದನೆ ಸಿಕ್ಕಿದೆ. ಸೊ ಈಗ ಹಿಂದೆ 44 ರೂಪಾಯಿ ಇತ್ತು. 44 ರೂಪಾಯಲ್ಲಿ ನಾವು 1050 ml 1050 ml ಕೊಡ್ತಾ ಇದ್ವಿ. ಅದನ್ನ 2 ರೂಪಾಯಿ ನಾವು ಜಾಸ್ತಿ ಮಾಡಿದ್ವಿ. ಈಗ ಅದನ್ನು 50 ml ನ ವಿಡ್ರಾ ಮಾಡ್ತೀವಿ. ಅದು 2 ರೂಪಾಯಿನ ನಾವು ವಾಪಸ್ ತೊಗೊಳ್ತೀವಿ. ಅದು 42 ರೂಪಾಯಿ. ಇವತ್ತೇನು 4 ರೂಪಾಯಿ ಜಾಸ್ತಿ ಆಗಿದೆ. ಇದು ಆ 42 ರೂಪಾಯಿ ಮತ್ತು 4 ರೂಪಾಯಿ 46 ರೂಪಾಯಿ ಏಪ್ರಿಲ್ 1ನೇ ತಾರೀಕಿಂದ ಜಾರಿ ಆಗುತ್ತೆ. ಅಲ್ಲ, ಹಾಲು ಮೊಸರು ಮಾಡ್ತೀವಿ. ಬೇರೆ ಏನು ಮಾಡಬೇಕು, ಬೇರೆ ಬೇರೆ ಪ್ರಾಡಕ್ಟ್ ಬಗ್ಗೆ ಜಾಸ್ತಿ ಮಾಡ್ತಕ್ಕಂಥದ್ದು ಇನ್ನು ಸದ್ಯದಲ್ಲಿ ಏನು ಚರ್ಚೆ ಆಗಿಲ್ಲ. ಅದು ಮುಂದೆ ಏನಾದರೂ ಆದರೆ ನಾನು ಹೇಳ್ತೀವಿ. 9 ತಿಂಗಳ ಹಿಂದಿನ ದರಕ್ಕೆ ಅನುಗುಣವಾಗಿ ಬೆಲೆ ಹೆಚ್ಚಳ. ಕಳೆದ ವರ್ಷ ಜೂನ್ ತಿಂಗಳಲ್ಲಿ ಅರ್ಧ ಲೀಟರ್ ಹಾಲಿನ ಜೊತೆ 50 ml ಹೆಚ್ಚುವರಿ ಹಾಲು ಕೊಡ್ತೀವಿ ಅಂತ ಹೇಳಿ 2 ರೂಪಾಯಿ ದರ ಏರಿಕೆ ಮಾಡಿದ್ರು. ಇದೀಗ ಆ ದರವನ್ನ ಕಡಿತ ಮಾಡಿರೋ ಕೆಎಂಎಫ್ ಹೆಚ್ಚುವರಿಯಾಗಿ ಕೊಡ್ತಿದ್ದ 50 ml ಹಾಲನ್ನ ಕಡಿತ ಮಾಡಿದೆ. 9 ತಿಂಗಳ ಹಿಂದಿನ ದರಕ್ಕೆ ಅನುಗುಣವಾಗಿ 1 ಲೀಟರ್ ನಂದಿನಿ ಹಾಲಿನ ಮೇಲೆ 4 ರೂಪಾಯಿ ಏರಿಕೆ ಮಾಡಿದೆ. ಏಪ್ರಿಲ್ 1ರಿಂದ ಹೊಸ ದರ ಜಾರಿಗೆ ಬರಲಿದೆ. ಹಾಗಾದ್ರೆ ಸದ್ಯ ಯಾವ ಹಾಲಿನ ದರ ಎಷ್ಟಿದೆ? ಏಪ್ರಿಲ್ 1ರಿಂದ ದರ ಎಷ್ಟಾಗಲಿದೆ ಅಂತ ನೋಡಿದ್ರೆ, ನೀಲಿ ಪಾಕೆಟ್ ಹಾಲಿನ ದರ ಸದ್ಯ 42 ರೂಪಾಯಿ ಇದ್ದು 46 ರೂಪಾಯಿಗೆ ಏರಿಕೆಯಾಗಿದೆ. ಹೋಮೋಜಿನೈಸ್ ಟೋನ್ಡ್ ಹಾಲು ಸದ್ಯ 43 ರೂಪಾಯಿ ಇದೆ. ಪರಿಷ್ಕೃತ ದರ 47 ರೂಪಾಯಿಗೆ ಏರಿಕೆಯಾಗಿದೆ. ಗ್ರೀನ್ ಪ್ಯಾಕೆಟ್ 46 ರೂಪಾಯಿ ಇತ್ತು, 50 ರೂಪಾಯಿಗೆ ಏರಿಕೆಯಾಗಿದೆ. ಶುಭಂ ಆರೆಂಜ್ ಹಾಲು 48 ರೂಪಾಯಿ ಇತ್ತು, ಈಗ 52 ರೂಪಾಯಿಗೆ ಏರಿಕೆಯಾಗಿದೆ. ಹಾಲಷ್ಟೇ ಅಲ್ಲ, ಮೊಸರಿನ ಬೆಲೆನೂ ಏರಿಕೆಯಾಗಿದೆ. 1 ಲೀಟರ್ ಮೊಸರು 50 ರೂಪಾಯಿ ಇದೆ. ಏಪ್ರಿಲ್ 1ರಿಂದ 54 ರೂಪಾಯಿಗೆ ಏರಿಕೆ ಆಗ್ತಿದೆ. ಹಾಲಿನ ದರದ ಮೇಲೆ 4 ರೂಪಾಯಿ ಹೆಚ್ಚಳಕ್ಕೆ ಸಾರ್ವಜನಿಕರು ಕಿಡಿಕಾರಿದ್ದಾರೆ. ದಿನಬಳಕೆ ವಸ್ತುಗಳ ಬೆಲೆ ಏರಿಸಿದ್ರೆ ಜನರಿಗೆ ಹೊರೆಯಾಗುತ್ತೆ. ಫ್ರೀ ಯೋಜನೆಗಳನ್ನು ಕೊಟ್ಟು ಈಗ ಗಾಯದ ಮೇಲೆ ಬರೆ ಎಳೆಯೋ ಕೆಲಸ ಮಾಡಬೇಡಿ. ನಾವು ಫ್ರೀ ಕೊಡಿ ಅಂತ ಕೇಳಿದ್ವಾ ಅಂತ ಜನ ಕಿಡಿಕಾರ್ತಿದ್ದಾರೆ. ಈ ಸರ್ಕಾರದ ಧೋರಣೆ ಹಿಂಗೆ ನಡೀತಾ ಇದ್ರೆ ಜನರು ಖಂಡಿತವಾಗ್ಲೂ ಈ ಸರ್ಕಾರಕ್ಕೆ ಹಾಲು ತುಪ್ಪ ಬಿಡುವಂತ ಸಂದರ್ಭ ಬೇಗನೆ ಬರುತ್ತೆ. ಇದೆಲ್ಲ ಗೌರ್ಮೆಂಟ್ ಹತ್ರ ಹಣ ಇಲ್ಲ ಭಾಗ್ಯಗಳು ಕೊಡೋಕ್ಕೆ. ಇದನ್ನ ಅಗತ್ಯ ವಸ್ತುಗಳನ್ನ ಬೆಲೆ ಹೆಚ್ಚು ಮಾಡೋ ಬದಲು ಈಗೇನು ಭಾಗ್ಯಗಳು ಕೊಟ್ಟಿದ್ರೆಲ್ಲ ಸ್ಟಾಪ್ ಮಾಡಿ ಅಗತ್ಯ ಇರುವಂಥ ವಸ್ತುಗಳನ್ನೇ ಮಂತ್ಲಿ ಇಷ್ಟು ಅಂತ ಫ್ರೀಯಾಗಿ ಕೊಟ್ಟರೆ ಅದೊಂದು ಒಪಿನಿಯನ್ ಸರ್. ಇವರು ಬಸ್ ಫ್ರೀ, ಆ ಫ್ರೀ, ಈ ಫ್ರೀ ಅಂತೆಲ್ಲ ಕೊಟ್ಬಿಟ್ಟು ಈ ಥರ ಎಲ್ಲ ದಿನ ಬಳಕೆ ಮಾಡೋರಿಗೆ ತೊಂದರೆ ಕೊಡ್ತಾವ್ರೆ. ಇದು ಅಲ್ಲಿ ಫ್ರೀ ಏನು ಕೊಡಬೇಕು? ಫ್ರೀ ಬೇಡ ನಮಗೆ, ಏನು ಫ್ರೀ ಕೊಡಬೇಡಿ, ನೀವೇನು ಫ್ರೀ ಕೊಡು ಅಂತ ಯಾರು ಕೇಳಲಿಲ್ಲ. ಹಾಲಿನ ದರ ಏರಿಕೆಯನ್ನ ಪಶುಸಂಗೋಪನಾ ಸಚಿವರು ಸಮರ್ಥಿಸಿಕೊಂಡಿದ್ದಾರೆ. ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಕರ್ನಾಟಕದಲ್ಲಿ ಹಾಲಿನ ದರ ಕಡಿಮೆ ಇದೆ. ಹೆಚ್ಚಳ ಮಾಡಿರೋ 4 ರೂಪಾಯಿ ಹಣವನ್ನ ರೈತರಿಗೆ ಕೊಡಲು ತೀರ್ಮಾನಿಸಿದೀವಿ ಅಂದಿದ್ದಾರೆ. 1 ಲೀಟರ್ ಹಾಲಿಗೆ 4 ರೂಪಾಯಿ ಜಾಸ್ತಿ ಮಾಡಬೇಕು. ಆ 4 ರೂಪಾಯಿ ರೈತರಿಗೆ ರವಾನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ. ಸಂಪೂರ್ಣವಾಗಿ 4 ರೂಪಾಯಿ ರೈತರಿಗೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ. ಅದರಿಂದ ಇದು ಏಪ್ರಿಲ್ 1ನೇ ತಾರೀಕಿಂದ ಎಫೆಕ್ಟ್ ಬರುತ್ತೆ.
ವಿದ್ಯುತ್ ದರ ಏರಿಕೆ ಬಗ್ಗೆ ಆದೇಶ ಪ್ರಕಟ. ಏಪ್ರಿಲ್ 1ರಿಂದ ನೂತನ ದರ. ಕೆಎಂಎಫ್ ಜೊತೆ ಕೆಇಆರ್ಸಿ ಕೂಡ ರಾಜ್ಯದ ಜನರಿಗೆ ಶಾಕ್ ನೀಡಿದೆ. ಈಗಾಗಲೇ ವಿದ್ಯುತ್ ನಿಗಮಗಳು ಪ್ರತಿ ಯೂನಿಟ್ಗೆ 36 ಪೈಸೆ ದರ ಏರಿಕೆ ಮಾಡಿವೆ. ಹೊಸ ದರ ಏಪ್ರಿಲ್ 1ರಿಂದಲೇ ಜಾರಿಗೆ ಬರಲಿದೆ. ಈ ಬಗ್ಗೆ ಕೆಇಆರ್ಸಿ ಇಂದು ಅಧಿಕೃತವಾಗಿ ಆದೇಶ ಹೊರಡಿಸಿದೆ. ಏನೇ ಹೇಳಿ, ಏಪ್ರಿಲ್ 1ರಿಂದ ಹಾಲು, ಕರೆಂಟ್ ಬಿಲ್ ಜೊತೆ ಆಟೋ ಪ್ರಯಾಣ ದರವೂ ಹೆಚ್ಚಾಗ್ತಿದೆ. ಸರ್ಕಾರ ಕೊಡ್ತಿರೋ ಬೆಲೆ ಏರಿಕೆ ಬಿಸಿಗೆ ಜನಸಾಮಾನ್ಯರು ವಿಲ ವಿಲ ಅಂತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.